ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 20ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 20ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 20ನೇ ಶ್ಲೋಕವು ಹೀಗಿದೆ. ಮಹೇಶ್ವಾಸೋ ಮಹೀಭರ್ತಾ ಶ್ರೀನಿವಾಸ ಸತಾಂಗತಿ ಅನಿರುದ್ಧಾಸುರಾನಂದೋ ಗೋವಿಂದೋ ಗೋವಿದಾಂಪತಿ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 8 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಮಹೇಶ್ವಾಸಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಮಹಾನ್ ಬೇಲುಗಾರ ಅಥವಾ ದೊಡ್ಡ ಬಿಲ್ಲನ್ನು ಹೊಂದಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹಿಭರ್ತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ವರಾಹನಾಗಿ ಅವತಾರವನ್ನು ತೆಗೆದುಕೊಂಡಾಗ ಭೂಮಿಯನ್ನು ಎತ್ತಿದವನು ಅಥವಾ ಪ್ರಳಯ ನೀರಿನಲ್ಲಿ ಮುಳುಗಿದ ಭೂಮಿಯನ್ನು ಎತ್ತಿ ಹಿಡಿದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಶ್ರೀನಿವಾಸಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವಿನ ಎದೆಯಲ್ಲಿ ಶ್ರೀದೇವಿಯು ವಾಸಿಸುತ್ತಾಳೆ ಅಥವಾ ಅವನು ಪ್ರಕೃತಿಯಲ್ಲಿ ಶಾಶ್ವತವಾಗಿ ವಾಸಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸತಾಂಗತೆಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಒಳ್ಳೆಯ ಜನರ ಅಂತಿಮ ಗುರಿ ಅಥವಾ ಎಲ್ಲ ಪವಿತ್ರ ಪುರುಷರಿಗೆ ಸಾಧಿಸಬಹುದಾದ ಅತ್ಯುನ್ನತ ಭಾಗ್ಯವನ್ನು ದಯಪಾಲಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಿರುದ್ಧಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ದೇಹದಿಂದ ತಡೆಯಲು ಸಾಧ್ಯವಾಗದವನು ಅಥವಾ ಯಾವುದೇ ವ್ಯಕ್ತಿಯಿಂದ ಅಥವಾ ಯಾವುದರಿಂದಲೂ ವಿವಿಧ ರೂಪಗಳಲ್ಲಿ ಪ್ರಕಟವಾಗುವುದನ್ನು ಎಂದಿಗೂ ತಡೆಯದವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸುರನಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದೇವತೆಗಳನ್ನು ಸಂತೋಷಪಡಿಸುವವನು ಅಥವಾ ಎಲ್ಲ ದೇವತೆಗಳಿಗೂ ಸಂತೋಷವನ್ನು ದಯಪಾಲಿಸುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಗೋವಿಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭೂಮಿಯನ್ನು ಹಸುವಿನ ರೂಪದಲ್ಲಿ ಎತ್ತಿದವನು ಅಥವಾ ಗೋವುಗಳ ಮುಖ್ಯಸ್ಥನಾದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಗೋವಿದಾಂಪತೆಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮಾತಿನ ಒಡೆಯ ಅಥವಾ ವೇದಗಳ ನಾಯಕ. ವಿಷ್ಣು ಸಹಸ್ರನಾಮದ ಈ 20ನೇ ಶ್ಲೋಕವು ಭಗವಾನ್ ವಿಷ್ಣುವು ಮಹಾನ್ ಬೇಲುಗಾರನು ಮತ್ತು ಭೂಮಿಯನ್ನು ಬೆಂಬಲಿಸುವವನು ಮತ್ತು ಉಳಿಸಿಕೊಳ್ಳುವವನು ಎಂದು ಹೇಳುತ್ತದೆ. ಅವನು ಲಕ್ಷ್ಮೀ ದೇವಿಗೆ ತನ್ನ ಎದೆಯ ಮೇಲೆ ನಿವಾಸ ಸ್ಥಾನವನ್ನು ನೀಡಿದ್ದಾನೆ ಮತ್ತು ಅವನು ನೀತಿವಂತರಿಗೆ ಸರಿಯಾದ ಮಾರ್ಗ. ಅವನು ಎಲ್ಲ ಶತ್ರುಗಳನ್ನು ನಿಗ್ರಹಿಸುವವನು. ದೇವತೆಗಳಿಗೆ ಸಂತೋಷವನ್ನು ತರುತ್ತಾನೆ. ದೇವತೆಗಳ ಮಾತುಗಳಿಂದ ಅವನನ್ನು ಹೊಗಳಲಾಗುತ್ತದೆ ಮತ್ತು ವೇದಗಳನ್ನು ಬಲ್ಲವರನ್ನು ರಕ್ಷಿಸುತ್ತಾನೆ. ಭಗವಾನ್ ವಿಷ್ಣುವು ತನ್ನ ಭಕ್ತರನ್ನು ಅಪಾಯಗಳಿಂದ ರಕ್ಷಿಸುತ್ತಾನೆ. ಅವನು ಭೂಮಿಯನ್ನು ಬೆಂಬಲಿಸುವವನು. ಅವನು ಜೀವನಕ್ಕೆ ಪೋಷಣೆಯನ್ನು ಒದಗಿಸುತ್ತಾನೆ. ಅವನು ತನ್ನ ಭಕ್ತರಿಗೆ ಸಂಪತ್ತನ್ನು ನೀಡುತ್ತಾನೆ. ಅವನು ಶತ್ರುಗಳನ್ನು ನಿಲ್ಲಿಸುತ್ತಾನೆ ಮತ್ತು ಅವನು ವಿರೋಧಿಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತಾನೆ. ಅವನು ನೀತಿಯ ಮಾರ್ಗವನ್ನು ಅನುಸರಿಸುವ ಭಕ್ತರಿಗೆ ರಕ್ಷಣೆ ನೀಡುತ್ತಾನೆ. ಮೃಗಶಿರ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 20ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 21ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣವಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.